ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋ ವಿಭಾಗದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರ ವತಿಯಿಂದ ಬಿಡುಗಡೆಯಾಗಿರುವಂಥ 2025-26ರ SSLC ಮಾದರಿ ಪ್ರಶ್ನೆ ಪತ್ರಿಕೆ 2 ವಿಷಯ ಗಣಿತ. ಓಕೆ, ಈ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆ 2 ಆಗಿದೆ ವಿದ್ಯಾರ್ಥಿಗಳೇ. ಇದು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ಬನ್ನಿ. ಈಗಾಗಲೇ ನಾವು ಲಾಸ್ಟ್ ವಿಡಿಯೋದಲ್ಲಿ ಪ್ರಶ್ನೆ ಪತ್ರಿಕೆ 1ರ ಮಾದರಿ ಪ್ರಶ್ನೆ ಪತ್ರಿಕೆ 1ರ 1 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಲ್ಲ. ಈಗ ಮಾದರಿ ಪ್ರಶ್ನೆ ಪತ್ರಿಕೆ 2ರ 1 ಅಂಕದ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಆನ್ಸರ್ಗಳನ್ನು ನೋಡೋಣ. ಓಕೆ ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರುವಂತೆ 1ನೇ ಕ್ವಶನ್ ಏನಿರ್ತದೆ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಓಕೆ, 8 ಪ್ರಶ್ನೆಗಳು 1 ಅಂಕಕ್ಕೆ ಅಬ್ಜೆಕ್ಟಿವ್ ಟೈಪ್ ಇರ್ತಾವೆ ಕ್ವಶನ್ಗಳು. ನೀವು ಇಲ್ಲಿ ನೋಡಿರಿ, ಕ್ವಶನ್ ನಂಬರ್ 1 ಏನಿದೆ, ಘನ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಕೇಳ್ತಾನೆ. ಯಾವುದು ಹೇಳಿ? ಘನ ಬಹುಪದೋಕ್ತಿಯ ಮಹತ್ತಮ ಘಾತದಲ್ಲಿ ಇಲ್ಲಿ ಆಪ್ಷನ್ 4 ಇದಾವೆ ನೋಡಿ. ಎ ಆಪ್ಷನ್ ಇದೆ 4, ಬಿ 1, ಸಿ 3 ಇದೆ, ಡಿ 2 ಇದೆ. ಓಕೆ, ಯಾವುದು ಘನ ಬಹುಪದೋಕ್ತಿ ಅಂದ ತಕ್ಷಣ ನಮಗೆ ಗೊತ್ತಿರಬೇಕು ಅದರ ಘಾತ ಏನಾಗಿರ್ತದೆ, 3 ಆಗಿರ್ತದೆ ಅಲ್ವಾ. ಹಾಗಾಗಿ ಘನ ಬಹುಪದೋಕ್ತಿಯ ಡಿಗ್ರಿ ಏನು, 3. ಅಂದರೆ ಆಪ್ಷನ್ ಸಿ ಸರಿ ಉತ್ತರ ಆಗ್ತದೆ ವಿದ್ಯಾರ್ಥಿಗಳೇ. ನಾವು ಬರೀಬೇಕಿಲ್ಲಿ ಆನ್ಸರ್ ಅಂತೇಳಿ ಸಿ ಅಂತ ಬರ್ಕೊಂಡು ಇಲ್ಲಿ 3 ಅಂತ ಕರೆಕ್ಟಾಗಿ ಬರೀಬೇಕು ನಾವು. ಓಕೆ, ಇದು 1 ಅಂಕದ ಪ್ರಶ್ನೆ ನೋಡಿ. ನೆಕ್ಸ್ಟ್ ನೀವು ನೋಡಿದ್ರೆ 2ನೇ ಕ್ವಶನು, ವರ್ಗಾಂತರದ ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರವು ಅಂತ ಕೇಳ್ತಾನೆ. ವರ್ಗಾಂತರ ಮಧ್ಯಬಿಂದು ಕಂಡುಹಿಡಿಯುವಂಥ ಸೂತ್ರ ಯಾವುದು? ಮೇಲ್ಮಿತಿ ಪ್ಲಸ್ ಕೆಳಮಿತಿ ಬೈ 2 ಅಂತ ಇದೆ ನೋಡಿ. ಇದು ಸಂಖ್ಯಾಶಾಸ್ತ್ರ ಅಧ್ಯಾಯದಲ್ಲಿ ಬರ್ತದೆ. ಅಂದರೆ ಆಪ್ಷನ್ ಬಿ ಏನಿದೆ ನೋಡಿ, ಇದು ಸರಿ ಉತ್ತರ ವಿದ್ಯಾರ್ಥಿಗಳು. ಆನ್ಸರ್ನಲ್ಲಿ ಬರೀರಿ ಏನಂತ, ಆಪ್ಷನ್ ಬಿ ಅಂತ ಬರ್ಕೊಂಡು ಮೇಲ್ಮಿತಿ ಪ್ಲಸ್ ಕೆಳಮಿತಿ ಅಂತ ಬರೀಬೇಕು. ಮೇಲ್ಮಿತಿ ಪ್ಲಸ್ ಕೆಳಮಿತಿ ಬೈ 2 ಅಂತ ಬರೀರಿ. ಓಕೆ, ಇದು ಆಪ್ಷನ್ ಕರೆಕ್ಟ್ ನೋಡಿ. ನೆಕ್ಸ್ಟ್ ನೋಡಿದ್ರೆ 3rd ಕ್ವಶನ್ ನೋಡಿ, a1x ಪ್ಲಸ್ b1y ಪ್ಲಸ್ c1 = 0 ಮತ್ತು a2x ಪ್ಲಸ್ b2y ಪ್ಲಸ್ c2 = 0 ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಛೇದಿಸಿದರೆ ಇವುಗಳಲ್ಲಿ ಸರಿಯಾದ ಸಂಬಂಧ ಅಂತ ಹೇಳ್ತಾರೆ ನೋಡಿ. ಇಲ್ಲಿ 2 ಜೋಡಿ ರೇಖಾತ್ಮಕ ಸಮೀಕರಣಗಳಿದ್ದಾವೆ. ಈ ಯಾವುದು ಪರಸ್ಪರ ರೇಖೆಗಳು ಪರಸ್ಪರ ಈ ರೀತಿ ಛೇದಿಸಿದರೆ ಯಾವುದೇ ರೀತಿ ಸಂಬಂಧ ಇವುಗಳಲ್ಲಿ ಕೊಟ್ಟಿರುವಂಥದ್ದು ಆಪ್ಷನ್ಗಳಲ್ಲಿ ಅಂತಂದರೆ a1/a2 ಈಸ್ ನಾಟ್ ಈಕ್ವಲ್ ಟು b1/b2 ನೋಡಿರಿ ಎಲ್ಲಿದೆ, ಇದು ಆಪ್ಷನ್ ಡಿ ಇದೆ ನೋಡಿ. ಆಪ್ಷನ್ ಡಿ ಏನು ನಮಗೆ ಸರಿ ಉತ್ತರ ವಿದ್ಯಾರ್ಥಿಗಳೇ. ಓಕೆ, ಸರಿನಾ? ಡಿ a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಆಗಿದೆ. ಯಾಕಂದರೆ 2 ರೇಖೆಗಳು ಛೇದಿಸಿದಾಗ a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಆಗಿರುತ್ತೆ ಅನುಪಾತ. ಸರಿ. ನೆಕ್ಸ್ಟ್ 4th ಕ್ವಶನ್ ನೋಡಿ. ಇಲ್ಲಿ ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13 ಮತ್ತು 2ನೇ ಪದ 8 ಆದರೆ ಶ್ರೇಣಿಯ ಮೊದಲನೇ ಪದವು ಅಂತ ಕೇಳ್ತಾನೆ. ಶ್ರೇಣಿಯ ಮೊದಲನೇ ಪದ ಕಂಡುಹಿಡಿಬೇಕು ನಾವು. ಅಂದರೆ ಒಂದು ಸಮಾಂತರ ಶ್ರೇಣಿ ಇದೆ, ಇದು ಅದರ ಪದಗಳು ಕೊಟ್ಟಿದ್ದಾನೆ. ಎಷ್ಟು? 3ನೇ ಪದ ಎಷ್ಟು? 13. 2ನೇ ಪದ 8 ಅದ ನೋಡಿ. ಇಲ್ಲಿ 8 ಇದು 2ನೇ ಪದ ಆದರೆ 3ನೇ ಪದ 13 ಇದೆ. ಓಕೆ, ಅಂದರೆ 1ನೇ ಪದ ಕಂಡುಹಿಡಿಬೇಕು ನಾವು. a1 ಇದು a1 ಹೌದು, ಇದು a2 ಆಯಿತು, ಇದು a3 ಆಯಿತು ವಿದ್ಯಾರ್ಥಿಗಳೇ. ಓಕೆ, ನಮಗೆ ಪದಗಳು ಕಂಡುಹಿಡಿಬೇಕಾದ್ರೆ ಏನು ಗೊತ್ತಿರಬೇಕು? ಮೊದಲನೇ ಪದ ಗೊತ್ತಿರಬೇಕು, ಇಲ್ಲ ಸಾಮಾನ್ಯ ವ್ಯತ್ಯಾಸ ಗೊತ್ತಿರಬೇಕು. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋಣ ನಾವು. 2 ಅನುಕ್ರಮ ಪದಗಳವ. ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದ್ರೆ ಏನಾಗ್ತದೆ ನೋಡಿ, = 13 - 8 ಮಾಡ್ಬೋದಲ್ಲ. 13 - 8 ಮಾಡಿದ್ರೆ ಎಷ್ಟಾಗುತ್ತೆ ನೋಡಿರಿ, 5 ಆಗ್ತದೆ. ಓಕೆ, ಅಂದರೆ ಸಾಮಾನ್ಯ ವ್ಯತ್ಯಾಸ 5 ಆಯಿತು. ಸಾಮಾನ್ಯ ವ್ಯತ್ಯಾಸ 5 ಆಗಿರೋದ್ರಿಂದ ಈ ಸಾಮಾನ್ಯ ವ್ಯತ್ಯಾಸ 5 8ರಲ್ಲಿ 5 ಕೂಡಿಸಿದ್ರೆ 13 ಆಗುತ್ತೆ. ಅಂದರೆ ಮುಂದಿನ ಪದ ನೆಕ್ಸ್ಟ್ ಪದ ಕಂಡುಹಿಡಿಬೇಕಾದ್ರೆ ಸಾಮಾನ್ಯ ವ್ಯತ್ಯಾಸವನ್ನು ಏನು ಮಾಡಬೇಕು? ಕೂಡಿಸ್ಬೇಕು. ಆದರೆ ಹಿಂದಿನ ಪದ ಕಂಡುಹಿಡಿಬೇಕಾಗಿತ್ತು ಅಂದರೆ ಏನು ಮಾಡಬೇಕು? ಈ ಸಾಮಾನ್ಯ ವ್ಯತ್ಯಾಸ ಏನಿದ್ದಲ್ಲ ಇದನ್ನು ಕಳಿಬೇಕು. ಅಂದರೆ -5 ಮಾಡಿರಿ. 8ರಲ್ಲಿ 5 ಕಳೆದ್ರೆ 8 - 5 ಮಾಡಿದ್ರೆ ಎಷ್ಟಾಗುತ್ತೆ ನೋಡಿರಿ, 3 ಆಗುತ್ತೆ. ಅಂದರೆ ಮೊದಲನೇ ಪದ ಎಷ್ಟಿಲ್ಲಿ 3 ವಿದ್ಯಾರ್ಥಿಗಳು. ಅಂದರೆ a1 ಎಷ್ಟು? 3 ಅಂತ ನೀವು ಬರಿಬೋದು. ಓಕೆ, 3 8 13 ಆಗ್ತದೆ. ಇದು ರೆಡಿ. ಸರಿ, 3 ಅಂತ ಬರೋದ್ರೆ ಕರೆಕ್ಟ್ ಆನ್ಸರ್ ನೋಡಿ. ಅಂದರೆ 3 ಯಾವುದಿಲ್ಲಿ? ನೀವು ಆಪ್ಷನ್ ಎ ಯಾವುದು ಸರಿ ಉತ್ತರ, ಎ ಅಂತ ಬರ್ಕೊಂಡು 3 ಅಂತ ಬರೀರಿ. ಓಕೆ ವಿದ್ಯಾರ್ಥಿಗಳೇ, ರೈಟ್. ನೆಕ್ಸ್ಟ್ ನೋಡೋಣ 5th ಕ್ವಶನ್ ನೋಡಿ. ಒಂದು ಅಸಂಭವ ಘಟನೆ ಸಂಭವನೀಯತೆ ಅಂತ ಕೇಳ್ತಾನೆ. ಅಸಂಭವ ಘಟನೆ ಅಂದರೆ ಯಾವುದು? ಆಪ್ಷನ್ ಎನಲ್ಲಿ 1 ಕೊಟ್ಟಿದ್ದಾನೆ, ಆಪ್ಷನ್ ಬಿ ಯಲ್ಲಿ 0, ಆಪ್ಷನ್ ಸಿ ಯಲ್ಲಿ 0.5 ಇದೆ, ಡಿ ಯಲ್ಲಿ 1.5 ಇದೆ ನೋಡಿ. ಯಾವುದು ಅಸಂಭವ ಘಟನೆ ಸಂಭವನೀಯತೆ ಆಗಿರುತ್ತೆ? ಯಾವಾಗಲೂ 0 ಆಗಿರ್ತದೆ ನೋಡಿ. ಹಾಗೆ ಆಪ್ಷನ್ ಏನು ಮಾಡಿರಿ, ಬಿ ಅಂತ ಸೆಲೆಕ್ಟ್ ಮಾಡಿರಿ. ಬಿ ಅಂತ ಬರೋದು 0 ಅಂತ ಬರೀರಿ. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಕೇಳಿದಾನೆ. ತ್ರಿಕೋನಮಿತಿ ಅಧ್ಯಾಯದಲ್ಲಿ ಸೂತ್ರಗಳು ಗೊತ್ತಿರಬೇಕು ನೋಡಿ ವಿದ್ಯಾರ್ಥಿಗಳೇ. a = tan² θ ಪ್ಲಸ್ tan² θ = sec² θ ಪ್ಲಸ್ 1 ಇದೆ, ಇದು ತಪ್ಪಿದೆ. sin θ = 1/sec θ ಇದು ತಪ್ಪಿದೆ. cot θ = sin θ/cos θ ತಪ್ಪಿದೆ.
ಓಕೆ, ಅಂದರೆ ಆಪ್ಷನ್ ಡಿ ಯಾವುದು ಸರಿ ಉತ್ತರ ಅದೇ ನೋಡಿ. ಆಪ್ಷನ್ ಡಿ ಅನ್ನು sin ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇದೆ ನೋಡಿ, ಇದು ಸರಿ ಉತ್ತರ. ಓಕೆ, sin ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀರಿ. ಓಕೆ, ನೆಕ್ಸ್ಟ್ ನೋಡಿ ನಾವು 7th ಕ್ವಶನ್ ನೋಡಿ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಎ ಎಫ್ಗಳು ಸಮರೂಪಗಳಾಗಿವೆ ಮತ್ತು ಎ ಬಿ ಬೈ ಡಿ ಈಕ್ವಲ್ ಟು ಬಿ ಸಿ ಬೈ ಎಫ್ ಡಿ ಆದರೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಕೇಳ್ತಾನೆ. ಯಾವುದು ನೋಡೋಣ, ತ್ರಿಭುಜ ಯಾಕೆ ನೋಡೋಣ. ಇಲ್ಲಿ ತ್ರಿಭುಜ ಯಾವುದು, ಇಲ್ಲಿ ಎ ಬಿ ಸಿ, ಒಂದು ಎ ಬಿ ಸಿ ತ್ರಿಭುಜ ಇದೆ, ಇನ್ನೊಂದು ಡಿ ಎಫ್ ತ್ರಿಭುಜ ಇದೆ ಅಲ್ವಾ. ತ್ರಿಭುಜ ಡಿ ಇ ಎಫ್ ಇದೆ. ಎ ಬಿ ಬೈ ಯಾವ ಕೊಟ್ಟಿದ್ದಾನೆ, ಡಿ ಇ ಕೊಟ್ಟಿದ್ದಾನೆ ನೋಡಿ, ಎ ಬಿ ಬೈ ಡಿ ಇ ಕೊಟ್ಟಿದ್ದಾನೆ. ಬಿ ಸಿ ಬೈ ಎಫ್ ಡಿ ಕೊಟ್ಟಿದ್ದಾನೆ, ಬಿ ಸಿ ಬೈ ಎಫ್ ಡಿ ಈ ಭಾವ ಕೊಟ್ಟಿದ್ದಾನೆ ಅಲ್ವಾ. ಅಂದ್ರೇನು, ಎ ಬಿ ಮತ್ತು ಬಿ ಸಿ ತೊಗೊಂಡಿದ್ದಾನೆ, ಇಲ್ಲಿ ಡಿ ಇ ಮತ್ತು ಎಫ್ ಡಿ ತೊಗೊಂಡಿದ್ದಾನೆ. ಅಂದ್ರೇನು, ಅನುರೂಪ ಭಾವಗಳು ಸಮಾನುಪಾತದಲ್ಲಿದ್ದರೆ ಅವಳ ಅನುರೂಪ ಕೋನಗಳು ಸಮ ಇರ್ತವೆ. ಅನುರೂಪ ಕೋನ ಅಂದರೆ ಯಾವುದು, ಎರಡು ಭಾವಗಳಿಂದ ಏರ್ಪಟ್ಟಂಥ ಕೋನ ಯಾವುದು, ಇಲ್ಲಿ ಇದು ಬಿ ಕೋನ ಅಲ್ವಾ. ಅದೇ ರೀತಿ ಇಲ್ಲಿ ಎರಡು ಭಾವಗಳಿಂದ ಏರ್ಪಟ್ಟಂಥ ಕೋನ ಯಾವುದು, ಡಿ. ಹಾಗಾಗಿ ಕೋನ ಬಿ ಈಕ್ವಲ್ ಟು ಕೋನ ಡಿ ಏನಾಗಿರ್ತದೆ, ಸಮನಾಗಿರ್ತದೆ. ಅದು ಯಾವುದು ಆಪ್ಷನ್ ನೋಡಿ, ಕೋನ ಬಿ ಈಕ್ವಲ್ ಟು ಡಿ ಅಂದರೆ ಆಪ್ಷನ್ ಸಿ ನೋಡಿ. ಆಪ್ಷನ್ ಸಿ ನಮಗೆ ಸರಿ ಉತ್ತರ ಆಗ್ತದೆ. ಓಕೆ, ಸಿ ಅಂತ ಬರೆದು ಕೋನ ಬಿ ಈಕ್ವಲ್ ಟು ಕೋನ ಡಿ ಅಂತ ಬರೆಯೋಣ. ಸರಿ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ನೋಡೋಣ. 8th ಕ್ವಶನ್, ಆಬ್ಜೆಕ್ಟಿವ್ ಕ್ವಶನಲ್ಲಿ ಲಾಸ್ಟ್ ಕ್ವಶನ್ ಇದೆ. ಅದು 64 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ 2 ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿಯನ್ನು ತಯಾರಿಸಿದೆ. ಆಯತ ಘನಾಕೃತಿ ಅತ್ಯಂತ ಉದ್ದದ ಅಂಚಿನ ಅಳತೆ ಇವು ಅಂತ ಕೇಳಿದ್ದಾನೆ. ಅಂದರೆ 2 ಘನಗಳನ್ನು ಸೇರಿ ಏನು ಮಾಡಿದಾನೆ, ಒಂದು ಆಯತ ಮಾಡಿದ್ದಾನೆ. ಈ ರೀತಿ ಘನ ಇರ್ತಾವಲ್ಲ, 2 ಘನಗಳನ್ನು ಸೇರಿಸಿದಾಗ ಏನಾಗಿದೆ, ಇಲ್ಲಿ ಒಂದು ಆಯತ ಉಂಟಾಗಿದೆ. ಈ ಘನಾಕೃತಿಯ ಘನಫಲ ಕೊಟ್ಟಿದ್ದಾನೆ ಎಷ್ಟು, 64 ಸೆಂಟಿಮೀಟರ್ ಕ್ಯೂಬ್ ಇದೆ. ಹಾಗಾದರೆ ಇದರ ಅಂಚು ಎಷ್ಟು, 64ರ ಘನಮೂಲ ತೆಗಿಬೇಕು ನೀವು. 64ರ ಘನಮೂಲ ಆದರೆ ಒಂದು ಅಂಚಿನ ಉದ್ದ 4 ಸೆಂಟಿಮೀಟ್ರ್ ಆಗ್ತದೆ, ಇನ್ನೊಂದು ಅಂಚಿನ ಉದ್ದನೂ ಸಹ 4 ಸೆಂಟಿಮೀಟ್ರ್ ಆಗ್ತದೆ ಅಲ್ವಾ. ಈ 4 4 ಕೂಡಿಸ್ರೆ ಎಷ್ಟಾಗ್ತದೆ ಉದ್ದ ಪೂರ್ತಿ, ಆಯತದ ಉದ್ದ 4 + 4 ಮಾಡಿದ್ರೆ ಎಷ್ಟು, 8 ಆಗ್ತದೆ ನೋಡಿ. ಹಾಗಾಗಿ 8 ಸೆಂಟಿಮೀಟರ್. ಯಾವುದು, ಆಪ್ಷನ್ ಬಿ. ಆನ್ಸರ್ನಲ್ಲಿ ಬರೀರಿ ಆಪ್ಷನ್ ಬಿ 8 ಸೆಂಟಿಮೀಟ್ರ್ ಅಂತ ಬರೀರಿ. ಓಕೆ, ಈ ರೀತಿ ಇದನ್ನು ಬಿಡಿಸ್ಬೇಕು. ಇಲ್ಲಿ ಅಬ್ಜೆಕ್ಟಿವ್ 8 ಪ್ರಶ್ನೆಗಳು ಅದು ವಿದ್ಯಾರ್ಥಿಗಳು. ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳಿದ್ದಾವೆ, 8 ಇರ್ತಾವೆ, ಅವನು ಸಹ 8 ಮಾರ್ಕ್ಸಿಗೆ. ಓಕೆ, ಅವುಗಳನ್ನ ನೋಡೋಣ. ಇಲ್ಲಿ 2ನೇ ಮೇನ್ ಕ್ವಶನ್ ಏನಿದೆ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆಯಲ್ಲ. 1ನೇದು 9ನೇ ಪ್ರಶ್ನೆ ಏನಿದೆ, ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿದಾರಲ್ವ. ನಿರೂಪಿಸಿ ಅಂದರೆ ಏನು ಮಾಡ್ಬೇಕು, ನೀವು ಇದರ ಹೇಳಿಕೆಯನ್ನು ಬರೀಬೇಕು. ಏನಂತ ಆನ್ಸರ್ನಲ್ಲಿ ಬರೀರಿ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಹೌದು, ಇಷ್ಟು ಬರೆದ್ರೆ ಸಾಕು, 1 ಅಂಕ ಸಿಗುತ್ತೆ ನೋಡಿ ವಿದ್ಯಾರ್ಥಿ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೀವು ನೋಡಿದ್ರೆ 10th ಏನಿದೆ, ax² + bx + c = 0 ವರ್ಗ ಸಮೀಕರಣದ ಶೋಧಕದ ಬೆಲೆಯು 0 ಆಗಿದ್ದಾಗ ಅದರ ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಕೇಳಿದ್ದಾನೆ ನೋಡಿ. ಹೌದಾ, ಇದು ಗೊತ್ತಿರಬೇಕು ನಿಮಗೆ, ಮೂಲಗಳ ಸ್ವಭಾವವನ್ನು ಗೊತ್ತಿರಬೇಕು. ವರ್ಗ ಸಮೀಕರಣದ ಅಧ್ಯಾಯದಲ್ಲಿ ಏನಿದೆ, ಶೋಧಕ ಏನಿದೆ ನೋಡಿ, b² - 4ac = 0 ಇದೆ. ಅಂದರೆ 0 ಆದಾಗ ಮೂಲಗಳ ಸ್ವಭಾವ ಏನಾಗಿರ್ತದೆ, ಮೂಲಗಳು ವಾಸ್ತವ ಮತ್ತು ಸಮನಾಗಿರ್ತವೆ ಅಂತ ಬರ್ಕೊಳ್ರಿ. ಓಕೆ, ಮೂಲಗಳು ಏನಾಗಿರ್ತವೆ, ವಾಸ್ತವ ಮತ್ತು ಸಮ ಅಂತ ಬರೆದ್ರೆ ಇಲ್ಲಿ 1 ಅಂಕ ಬರುತ್ತೆ ನೋಡಿ ವಿದ್ಯಾರ್ಥಿಗಳು. ಸರಿ, ನೆಕ್ಸ್ಟ್ 11th ಕ್ವಶನ್ ನೋಡಿ. ಇಲ್ಲಿ a x1 y1 + b x2 y2 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 1:1 ಅನುಪಾತದಲ್ಲಿ ವಿಭಾಗಿಸುವ p ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತ ಹೇಳಿದ್ದಾನೆ. ಈ ರೀತಿ ಪ್ರಶ್ನೆ ಕೇಳಿದಾಗ ಏನು, 1:1 ಅಂದರೆ ಯಾವುದು, ಮಧ್ಯಬಿಂದು ಸೂತ್ರವನ್ನು ಬರೀಬೇಕು ನೀವು ಇಲ್ಲಿ. ಓಕೆ, ಯಾವುದು ಹೇಳಿ, ಮಧ್ಯಬಿಂದು ಸೂತ್ರ. ಮಧ್ಯಬಿಂದು ಏನಿದೆ ನೋಡಿ, x1 + x2/2 ಇದೆ ಮತ್ತು y1 + y2/2 ಈ ಸೂತ್ರ ಬರೆದ್ರೆ ಆಯಿತು ವಿದ್ಯಾರ್ಥಿಗಳು. ಇದೆ 1:1 ವಿಭಾಗದಲ್ಲಿ ವಿಭಾಗಿಸುವಂಥ ಒಂದು ಸೂತ್ರ ಅಂತ ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ 12th ಕ್ವಶನ್, ಕೊಟ್ಟಿರುವ ನಕ್ಷೆಯಲ್ಲಿ y = p(x) ಬಹುಪದೋಕ್ತಿ ಶೂನ್ಯತೆಗಳನ್ನು ಬರೆಯಿರಿ ಅಂತ ಹೇಳಿದೆ. ಒಂದು ಚಿತ್ರ ಕೊಡ್ತಾನೆ, ಈ ರೀತಿ ಚಿತ್ರ ಕೊಟ್ಟಾಗ ಆ ಬಹುಪದೋಕ್ತಿ ಶೂನ್ಯತೆಗಳು ಎಷ್ಟು ಅಂತ ಕಂಡುಹಿಡಿಬೇಕು. ಶೂನ್ಯತೆ ಅಂದರೆ ಏನು ಮಾಡಬೇಕು, ನೀವು x ಅಕ್ಷವನ್ನು ಎಷ್ಟು ಬಾರಿ ಛೇದಿಸಿದೆ ಅಂತ ನೋಡಬೇಕು, ಅದೇ ಶೂನ್ಯತೆ ಆಗಿರ್ತದೆ. ಹೌದು, ಶೂನ್ಯತೆಗಳು ಯಾವುವು ಇಲ್ಲಿ ನೋಡಿ, ಒಂದು ಬಹುಪದೋಕ್ತಿ ಶೂನ್ಯತೆಗಳನ್ನು ಬರೆಯಿರಿ ಅಂದ. ಶೂನ್ಯತೆಗಳಿಂದ ಯಾವುದು ಇಲ್ಲಿ, -1 ಮತ್ತು 2 ಎಲ್ಲಿ ಟಚ್ ಆಗಿದೆ ನೋಡಿ, -1 ಮತ್ತು 2 ಶೂನ್ಯತೆಗಳು ಅಂತ ಬರೆಯೋಣ. ಆನ್ಸರ್ನಲ್ಲಿ ಬರೀರಿ ಶೂನ್ಯತೆಗಳು, ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಬರ್ಕೊಂಡು, ಯಾವುದು ಶೂನ್ಯತೆಗಳು, -1 x = -1 ಆ್ಯಂಡ್ x = 2 ಅಂತ ಬರೆದ್ರೆ ಸಾಕು, ಅಥವಾ -1 -2 ಅಂತ ಬರೆದ್ರೂ ನಡೀತದೆ ವಿದ್ಯಾರ್ಥಿಗಳು. ಓಕೆ, ಶೂನ್ಯತೆಗಳು ಎಷ್ಟು ಅಂತ ಕೇಳಿದರೆ ಎಷ್ಟು ಶೂನ್ಯತೆಗಳಾಗ್ತವೆ, ಇದು 1 2 ಅಂದರೆ 2 ಶೂನ್ಯತೆಗಳನ್ನು ಬರಿಬೋದು ನೀವು. ಶೂನ್ಯತೆಗಳನ್ನು ಬರೆಯಿರಿ ಅಂದಾಗ ಈ ರೀತಿ ಅವುಗಳನ್ನು ಸಂಖ್ಯೆ ಬರೀಬೇಕು ನೋಡಿ. ಓಕೆ, 13ನೇ ಕ್ವಶನ್ ನೋಡೋಣ. 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು
ಎಕ್ಸ್ ಅಂತ ತಿಳ್ಕೊಳ್ಳೋಣ. ಅದು ಎಕ್ಸ್. ಸೋನುವಿನ ವಯಸ್ಸಿನ ವಾಯ್ ಅಂತ ಹೇಳಿದ್ರೆ ಅದು 3 ಪಟ್ಟು ಆಗಿತ್ತು. ಈ ಹೇಳಿಕೆಗೆ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ. ಅಂದ್ರೆ 100ಗೆ ವಯಸ್ಸು ಎಕ್ಸ್, ಅದು ಸೋನುವಿನ ವಯಸ್ಸು ವಾಯ್, ಅಂದರೆ 5 ವರ್ಷಗಳ ಹಿಂದೆ 3 ಪಟ್ಟು ಆಗಿತ್ತು ಅಂತ ಹೇಳ್ತಾನೆ. ಯಾವ ರೀತಿ ಇದನ್ನು ಬಿಡಿಸ್ಬೇಕು? 2 ಚರಾಕ್ಷರರು ಸಮೀಕರಣ ಮಾಡಬೇಕು. 100ಗೆ ವಯಸ್ಸು ಎಷ್ಟದು? ಎಕ್ಸ್ ಅದು. 5 ವರ್ಷಗಳ ಹಿಂದೆ ಅಂದಾಗ ಏನು ಮಾಡಬೇಕು? -5 ಮಾಡಿರಿ. ಓಕೆ, -5 ಮಾಡೋಣ. ಈಗ ಯಾವುದು? ಸೋನುವಿನ ವಯಸ್ಸೆಷ್ಟು? ವಾಯ್. 5 ವರ್ಷಗಳ ಹಿಂದೆ ಅಂದಾಗ -5 ಮಾಡಿರಿ. ಎಷ್ಟು? 3 ಪಟ್ಟು ಆಗಿರ್ತಂದ್ರೆ ಯಾವುದಕ್ಕೆ? 100ನೇ ವಯಸ್ಸಿಗೆ 3 ಪಟ್ಟು ಹೆಚ್ಚಾಗಿ ಅಂದರೆ ಏನು ಮಾಡಿ? 3ರಿಂದ ಮಲ್ಟಿಪ್ಲೈ ಮಾಡಿ. ಓಕೆ, x - 5 = 3y ಎಷ್ಟಾಗ್ತದೆ? +× -5 3 15 ಆಯಿತು. ಓಕೆ, ಇದು ಸಮೀಕರಣ ಮಾಡೋಣ. ಈಗ ಸಮೀಕರಣ ಮಾಡಿದ್ರೆ ಏನಾಗ್ತದೆ ನೋಡಿರಿ? x - 3y ಪ್ಲಸ್ 3y ಬಲಭಾಗದಾಗ ಬಂದರೆ, ಎಡಭಾಗದಾಗ ಬಂದರೆ -3y ಆಯ್ತಲ್ವಾ? ಇನ್ನು -5 ಹಾಗೆ ಬರ್ಕೊಳ್ಳೋಣ. -15 ಬಲಭಾಗದಲ್ಲಿ ಬಂದರೆ ಎಷ್ಟು? +15 = 0 ಮಾಡ್ಕೊಳ್ಳೋಣ. ಈಗ x - 3y 15ರಲ್ಲಿ 5 ಕಳೆದ್ರೆ ಎಷ್ಟಾಗುತ್ತೆ ನೋಡಿ? +10. ಓಕೆ, = 0. ಇದು 2 ಚರಾಕ್ಷರ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಅಂತ ಇಷ್ಟು ಬರೀಬೇಕು ವಿದ್ಯಾರ್ಥಿಗಳು. ಗೊತ್ತಾಯ್ತಾ? ಓಕೆ, 14 ಕ್ವಶನ್ ನೋಡೋಣ. 14 ಕ್ವಶನಲ್ಲಿ ಏನಿದೆ ನೋಡಿ ಆನ್ಸರು. ಮೊದಲ ಪದ ಎ ಮತ್ತು ಕೊನೆಯ ಪದ ಎಲ್ ಆಗಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಹೇಳಿದ್ದಾನೆ. ಸೂತ್ರ ಯಾವುದು? ನಿಮ್ಗೆ ಗೊತ್ತಿರುವಂತೆ ಮೊದಲ ಪದ ಗೊತ್ತದ ಎ, ಕೊನೆಯ ಪದ ಗೊತ್ತದ ಎಲ್. ಯಾವುದು? SN = n/2 ಯಾವುದು? a + l ಅಲ್ವಾ? ಇದೇ ಮೊದಲ ಪದ ಮತ್ತು ಕೊನೆಯ ಪದ ಗೊತ್ತಿದ್ದಾಗ ನಾವು ಬರೆಯುವಂಥ ಸೂತ್ರ, ಮೊತ್ತ ಕಂಡುಹಿಡಿಯುವಂಥ ಸೂತ್ರ ನೋಡಿ. ಇಷ್ಟು ಬರೆದ್ರೆ ನಿಮಗೆ 1 ಅಂಕ ವಿದ್ಯಾರ್ಥಿಗಳು. ಓಕೆ, ನೆಕ್ಸ್ಟ್ 15 ಕ್ವಶನ್ ನೀವು ನೋಡಿದ್ರೆ ಏನಿದೆ ನೋಡಿ? ಬಾಹುಗಳ ಸಂಖ್ಯೆ ಸಮವಾಗಿರುವ 2 ಬಹುಭುಜಾಕೃತಿಗಳು ಸಮರೂಪತೆಗಿರುವ ನಿಬಂಧನೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಆಲ್ರೆಡಿ ನಾನು ಬರೆದಿದ್ದೀನಿ. ಏನಿರಬೇಕು ನಿಬಂಧನೆ? ಏನವ? ಅನುರೂಪ ಕೋನಗಳು ಸಮವಾಗಿರಬೇಕು ಮತ್ತು ಅವುಗಳ ಅನುರೂಪ ಬಾಹುಗಳ ಅನುಪಾತಗಳೇನಾಗಿರಬೇಕು? ಸಮವಾಗಿರಬೇಕು. ಈ 2 ನಿಬಂಧನೆಗಳು ನೀವು ನೆನಪಿಟ್ಕೊಳ್ಬೇಕು. ಓಕೆ, ನೋಡಿ 16ನೇ ಕ್ವಶನ್. ಇದು 1 ಅಂಕದ ಲಾಸ್ಟ್ ಕ್ವಶನ್ ಇದೆ. 16th ಕ್ವಶನು. ಒಂದು ಸಿಲಿಂಡರ್ನ ಪಾದದ ವಿಸ್ತೀರ್ಣ 38.5 cm² ಮತ್ತು ಎತ್ತರ 10 cm ಆಗಿದೆ. ಅದರ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಯಾವ ರೀತಿ ಇದನ್ನು ಬಿಡಿಸ್ತೀರಾ? ಆನ್ಸರ್ನಲ್ಲಿ ನೋಡೋಣ. ಸಿಲಿಂಡರ್ನ ಪಾದ ಯಾವ ರೀತಿ ಇರ್ತದೆ? ಸಿಲಿಂಡರ್ ಪಾದ ವೃತ್ತಾಕಾರದಲ್ಲಿ ಇರ್ತದೆ. ಈ ರೀತಿ ಸಿಲಿಂಡರ್ ಇದೆ ಅಂದರೆ ಅದರ ಪಾದ ಯಾವ ರೂಪದಲ್ಲಿದೆ? ವೃತ್ತಾಕಾರದಲ್ಲಿ ಇರ್ತದೆ. ಓಕೆ, ವೃತ್ತ ಅಂದರೆ ಯಾವುದು? ವೃತ್ತದ ವಿಸ್ತೀರ್ಣ ಕೊಟ್ಟಿದ್ದಾರೆ ಇವರು. ವೃತ್ತರ ವಿಸ್ತೀರ್ಣದ ಸೂತ್ರ ಏನು ಹೇಳಿ? πr². ಹೌದು, ಇದು 38.5 cm² ಕೊಟ್ಟಿದ್ದಾರೆ. ಎತ್ತರ ಅಂದರೆ ಎಚ್ ಅಂತ ತಿಳ್ಕೊಳ್ಳೋಣ. ಎಚ್ ಎಷ್ಟು? 10 cm ಕೊಟ್ಟಿದ್ದಾರೆ. ಓಕೆ, ಘನಫಲ ಕಂಡುಹಿಡಿಬೇಕು ನಾವು. ಸಿಲಿಂಡರ್ನ ಘನಫಲ ಸೂತ್ರ ಗೊತ್ತಿರಬೇಕು ವಿದ್ಯಾರ್ಥಿಗಳಿಗೆ ನಿಮಗಿಲ್ಲಿ. ಏನಿದು? ಸಿಲಿಂಡರ್ ಘನಫಲ = πr²h. ಓಕೆ, πr²h ಅಂತ ಇದೆ. ಇಷ್ಟೇ ಇದೆ. ಸರಿ, ಇದನ್ನು ಬಿಡಿಸೋಣ. πr²h ಆಲ್ರೆಡಿ ಗೊತ್ತಿದೆ ನಮ್ಗೆ. πr² ಎಷ್ಟು? ವಿಸ್ತೀರ್ಣ 38.5 ಅಂತ ಬರ್ಕೊಳ್ರಿ. ಓಕೆ, ಇಂಟು ಹಾಕೊಳ್ಳೋಣ ಇಲ್ಲಿ. ಇಂಟು h ಎತ್ತರ ಎಷ್ಟಿದೆ ನೋಡಿ? 10 cm ಇದೆ. 10 ಬರೀರಿ. 38.5 × 10 ಮಾಡಿರಿ. ಇದು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗ್ತದೆ? 385 ಆಗ್ತದೆ. ಓಕೆ, ಘನಫಲ ಆಗಿರೋದ್ರಿಂದ cm³ ಅಂತ ಬರೆಯೋಣ. ಇಷ್ಟು ಬರೆದ್ರೆ ಇದು ಆನ್ಸರ್ ಕರೆಕ್ಟ್ ನೋಡಿ ವಿದ್ಯಾರ್ಥಿ. ಓಕೆ, ಈ ರೀತಿ ಇದನ್ನು ಬಿಡಿಸಬೇಕು. ಒಟ್ಟು 16 ಪ್ರಶ್ನೆಗಳಿದ್ದಾವೆ ವಿದ್ಯಾರ್ಥಿಗಳು 1 ಅಂಕಕ್ಕೆ. ಈಗ 2 ಅಂಕದ ಪ್ರಶ್ನೆಗಳನ್ನು ನೀವು ಇಲ್ಲಿ ನೋಡಿದ್ರೆ ಇಲ್ಲಿನೂ ಸಹ 8 ಪ್ರಶ್ನೆಗಳಿರ್ತವೆ, 16 ಅಂಕಗಳಿಗೆ. ಓಕೆ, ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ. ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು.